ಹೊಳೆನರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಭಾರತೀಯ ಅಂಚೆ ಇಲಾಖೆಯ ಉಪ ಅಂಚೆ ಕಚೇರಿ ವತಿಯಿಂದ ಅಂಚೆ ಜನಸಂಪರ್ಕ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಭಾರತೀಯ ಅಂಚೆ ಇಲಾಖೆಯ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಲ್ಲಿ ಮಾತ್ರ ವರ್ಷಕ್ಕೆ 520 ರೂಪಾಯಿ ಹಣ ಪಾವತಿಸಿ ವಿಮೆ ಮಾಡಿಸಿಕೊಂಡಲ್ಲಿ ಯಾವುದೇ ರೀತಿ ಅಪಘಾತ ಅಂದರೆ ಅಕಸ್ಮಾತ್ ಜಾರಿ ಬಿದ್ದು ಮೂಳೆ ಮುರಿದರೂ ವಿಮೆ ಯೋಜನೆಯಲ್ಲಿ ನಿಯಮಾನುಸಾರ ಧನ ಸಹಾಯ ದೊರೆಯುತ್ತದೆ. ಮೃತಪಟ್ಟಲ್ಲಿ 10 ಲಕ್ಷ ರೂಪಾಯಿ ಮತ್ತು ಸಂಪೂರ್ಣ ಊನಗೊಂಡರೂ ಗರಿಷ್ಠ ಮೊತ್ತ ದೊರೆಯುತ್ತದೆ ಹಾಗೂ ಈ ರೀತಿಯ ಸೌಲಭ್ಯ ಇನ್ಯಾವುದೇ ವಿಮಾ ಯೋಜನೆಯಲ್ಲಿ ಇಲ್ಲವೆಂದು ಹಾಸನ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕರಾದ ಪ್ರಕಾಶ್ ನಾಯಕ್ ಮಾಹಿತಿ ನೀಡಿದರು. ನಂತರ ಮಾತನಾಡಿ ಉಳಿತಾಯ ಖಾತೆ, ಆವರ್ತನೀಯ ಖಾತೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ, ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣಪತ್ರ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು, ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಕನಿಷ್ಠ ವಿಮಾ ಯೋಜನೆ ಹಾಗೂ ವೃದ್ಧಾಪ್ಯದಲ್ಲಿ ಗರಿಷ್ಠ ಲಾಭಗಳ ಕುರಿತು ವಿವರಿಸಿದರು. ಮಾಸಿಕ ವರಮಾನ ಯೋಜನೆ, ಕಾಲಮಿತಿ ಠೇವಣಿಗಳು, ಟರ್ಮ್ ಡಿಪಾಸಿಟ್, ಹಿರಿಯ ನಾಗರಿಕ ಉಳಿತಾಯ ಖಾತೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಸಾರ್ವಜನಿಕ ಭವಿಷ್ಯ ನಿಧಿ, ಕಿಸಾನ್ ವಿಕಾಸ್ ಪತ್ರ, ರಾಷ್ಟ್ರೀಯ ಉಳಿತಾಯ ಪತ್ರ ಹಾಗೂ ಇತರ ಸೌಲಭ್ಯಗಳ ಕುರಿತು ಸವಿಸ್ತರವಾಗಿ ಮಾಹಿತಿ ನೀಡಿ ಪ್ರಯೋಜನಗಳ ಕುರಿತು ವಿವರಿಸಿದರು. ಪಟ್ಟಣದ ಅಂಚೆ ಇಲಾಖೆ ಅಂಚೆ ನಿರೀಕ್ಷಕ ಮಹೇಶ್ ಕೆ, ಪುರಸಭಾಧ್ಯಕ್ಷ ಕೆ ಶ್ರೀಧರ್, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಈರಯ್ಯ, ಗುತ್ತಿಗೆದಾರ ಬಿಎನ್ ಪ್ರಭಾಕರ್ ಮಾತನಾಡಿದರು. ಹಾಸನ ವಿಭಾಗದ ಸಹಾಯಕ ಅಂಚೆ ಅಧೀಕ್ಷಕಿ ಶೋಭಾ ನಾಯಕ್ ಅವರು ವರ್ಗಾವಣೆಗೊಂಡ ಯಶೋಧ ಹಾಗೂ ಮಧು ಅವರನ್ನು ಗೌರವಿಸಿ ಬೀಳ್ಕೊಡಲಾಯಿತು. ಗಣೇಶ್ ಪ್ರಾರ್ಥಿಸಿದರು, ಸುಧಾಕರ್ ಸ್ವಾಗತಿಸಿದರು ಹಾಗೂ ನಂದಿನಿ ನಿರೂಪಿಸಿದರು. ಅಂಚೆ ಪಾಲಕ ಆನಂದ್ ಎಚ್ಪಿ, ಗೌತಮ್, ಪೃಥ್ವಿ, ರಾಜು, ಜಮೀಲ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದನ್ನು ಬಿಟ್ಟು ನಮ್ಮಲ್ಲಿ ಬಹಳಷ್ಟು ಸ್ಕೀಮ್ಗಳಿದೆ. ಹಾಗೆ ಪಿಪಿಒ ಪ್ರಕರಣ ಮಾಡುವಂಥದ್ದು ಮೇನ್ ಆಗಿ ಅಂದ್ರೆ ಕೇಂದ್ರ ಇಲಾಖೆಯಿಂದ ಬಂದಿರುವಂತಹ 2015ರಲ್ಲಿ ನಾವು ಬಂದಿದ್ದು ಸುಕನ್ಯಾ ಸಮೃದ್ಧಿ ಬಂದಿರುವಂತಹ ವಿಷಯ ಏನಂದ್ರೆ ಹೆಣ್ಣು ಆದ್ರೆ ಅವರಿಗೆ ಅನುಕೂಲವಾಗುವಂತಹ ಒಂದು ಯೋಜನೆ ಮಾಡಿ ಕೇಂದ್ರ ಸರ್ಕಾರ ಅದನ್ನ ಯೋಜನೆ ಕೊಟ್ಟಿರುತ್ತೆ. ಮಹಿಳಾ ಸಮಾನ ಅಂತ ಹೇಳಿ, ಮಹಿಳಾ ಸಮಾನ ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ 7 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ನಿಮಗೆ ಅದು ಮುಂಚೆ ಏನಾಗಿರ್ತದೆ, ಪೋಸ್ಟಲ್ ಬ್ಯಾಂಕ್ ಅಂದ್ರೆ ಒಬ್ರು ಯಾರು ಜಾಬ್ ಸಿಗ್ತಾರಲ್ಲ ಅಂದ್ರೆ ನೋಟಿಸ್ ಇರ್ತಾರಲ್ಲ ಅಂತವರಿಗೆ ತಗೊಳ್ಳುವಂತಹ ಒಂದು ವ್ಯವಸ್ಥೆ ಇರ್ತದೆ. ಏನಪ್ಪಾ ಅಂದ್ರೆ ಯಾರು ಜಾಬ್ ಸೇರ್ಕೊಂಡ್ರೆ ಮೊದಲಿಗೆ ಏನಾಗ್ತದೆ, ಅಂಚೆ ಇಲಾಖೆಯಲ್ಲಿ ಬರುವಂತಹ ಏನಿಲ್ಲ ಪೋಸ್ಟಲ್ ಬ್ಯಾಂಕ್ ಅದನ್ನು ತಗೋಬೇಕು ಅಂತ ಹೇಳ್ತೀವಿ. ನಿಮ್ಮ ಮನೆಯ